ವರ್ಷಗಳ ಕಾಲ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಅಬ್ಬರವನ್ನ ಕ್ರಿಯೇಟ್ ಮಾಡಿದ್ದ ಜಾಸ್ ಬಟ್ಲರ್ ಈಗ ಗುಜರಾತ್ ಟೈಟಾನ್ಸ್ ತಂಡಕ್ಕೆ ತೆರಳಿದ್ದಾರೆ. ತಮ್ಮ ಐಪಿಎಲ್ ವೃತ್ತಿ ಜೀವನದ ದಾಖಲೆ ಬೆಲೆ ಪಡೆದಿರೋ ಬಟ್ಲರ್ 15 ಕೋಟಿ 75 ಲಕ್ಷ ರೂಪಾಯಿಗೆ ಸೇಲ್ ಆಗಿದ್ದಾರೆ. ಮೂಲ ಬೆಲೆ 2 ಕೋಟಿ ರೂಪಾಯಿಗಳ ಜೊತೆಗೆ ಬಿಡ್ಗೆ ಬಂದಿದ್ದ ಜಾಸ್ ಬಟ್ಲರ್ ಅವರನ್ನ ಖರೀದಿ ಮಾಡೋದಕ್ಕೆ ಮೊದಲು ರಾಜಸ್ಥಾನ್ ರಾಯಲ್ಸೇ ಬಿಡ್ ಮಾಡಿತು. ಇದಾದ ಮೇಲೆ ಗುಜರಾತ್ ಟೈಟನ್ಸ್ ಅಖಾಡಕ್ಕಿಳಿತು. 13 ಕೋಟಿ 50 ಲಕ್ಷಕ್ಕೆ ಬಟ್ಲರ್ ಅವರನ್ನ ಖರೀದಿ ಮಾಡೋದಕ್ಕೆ ಯಾವುದೇ ತಂಡ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲಿಲ್ಲ. ಆದ್ರೆ ಇದಾದ ಮೇಲೆ ಲಕ್ನೋ ಸೂಪರ್ ಜೈಂಟ್ಸ್ ಮುಂದೆ ಬಂತು. ಅದಾದ ಮೇಲೆ ಲಕ್ನೋ ಹಾಗೆ ಗುಜರಾತ್ ನಡುವಿನ ಈ ಫೈಟ್ ನಲ್ಲಿ 15 ಕೋಟಿ 75 ಲಕ್ಷಕ್ಕೆ ಏರಿಕೆಯಾಯಿತು ಈ ಹೋರಾಟ. ಸೊ ಅಂತಿಮವಾಗಿ ಗುಜರಾತ್ ಟೈಟಾನ್ಸ್ ಬಟ್ಲರ್ ಅವರನ್ನ ತಮ್ಮ ಖಾತೆಗೆ ಹಾಕಿಕೊಳ್ಳುವಲ್ಲಿ ಸಕ್ಸಸ್ ಕಾಣ್ತು. 10 ಕೋಟಿ ರೂಪಾಯಿ ವೇತನದೊಂದಿಗೆ ಈ ಹಿಂದೆ ಇವರು ರಾಜಸ್ಥಾನ್ ರಾಯಲ್ಸ್ ಪರ ಆಡ್ತಾ ಇದ್ರು. ಆದ್ರೆ ಈಗ ಜಾಸ್ ಬಟ್ಲರ್ 2024ರ ಐಪಿಎಲ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ 40ರ ಸರಾಸರಿಯಲ್ಲಿ 359 ರನ್ ಗಳಿಸಿದ್ರು. ಆದ್ರೆ ಇದರ ಹೊರತಾಗಿಯೂ ತಂಡ ಅವರನ್ನ ಯಾಕೋ ಉಳಿಸಿಕೊಳ್ಳಲಿಲ್ಲ. ಇನ್ನು ಜಾಸ್ ಬಟ್ಲರ್ ಐಪಿಎಲ್ ನಲ್ಲಿ ಇಲ್ಲಿ ತನಕ ಆಡಿರೋ 107 ಪಂದ್ಯಗಳಲ್ಲಿ 147.52ರ ಸ್ಟ್ರೈಕ್ ರೇಟ್ ನಲ್ಲಿ 3582 ರನ್ ಗಳಿಸಿದ್ದಾರೆ. ಐಪಿಎಲ್ ನಲ್ಲಿ ಅದ್ಭುತ ದಾಖಲೆ ಹೊಂದಿರೋ ಬಟ್ಲರ್ ಈ ಟೂರ್ನಿಯಲ್ಲಿ ಒಟ್ಟು 7 ಶತಕ ಹಾಗೆ 19 ಅರ್ಧ ಶತಕವನ್ನ ಕಲೆ ಹಾಕಿದ್ದಾರೆ. ಈಗ ಗುಜರಾತ್ ಟೈಟನ್ಸ್ ಪಾಲಾಗಿರುವಂತಹ ಜಾಸ್ ಬಟ್ಲರ್ ಒಂದ್ ರೀತಿ ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗಿರೋದ್ರಿಂದ ಈ ಟೂರ್ನಿಯಲ್ಲಿ ಅವರ ಬ್ಯಾಟಿಂಗ್ ಯಾವ ರೀತಿಯಾಗಿರುತ್ತೆ, ಸ್ಫೋಟಕ ಹಾಗೆ ಮಿಂಚಿನ ವೇಗದಲ್ಲಿ ಬ್ಯಾಟಿಂಗ್ ಮಾಡಿ ಗುಜರಾತ್ಗೆ ಯಾವ ರೀತಿ ನೆರವಾಗ್ತಾರೆ ಕಾದು ನೋಡೋಣ.